ಹಲೋ ಮುದ್ದು ಮಕ್ಕಳ, ಎಲ್ರು ಹೇಗಿದ್ದೀರಾ? ನಾನ್ ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ನಾವಿವತ್ತು ಏನ್ ಕಲಿತಿದೀವಿ ಅಂತ ಹೇಳಿದ್ರೆ ಲಾಜಿಕ್ ಅಂಡ್ ಮ್ಯಾಜಿಕ್ ಆಫ್ ನಂಬರ್ಸ್ ಅಂತ. ಈ ನಂಬರ್ಸ್ ನಲ್ಲಿರುವಂತ ಲಾಜಿಕ್ ಮತ್ತೆ ಮ್ಯಾಜಿಕ್ ಗಳನ್ನ ಕಲಿತಾ ಇದ್ದೀವಿ. ಸೊ ಯಾವ್ದದು ನಂಬರ್ ಅಂತ ಹೇಳಿದ್ರೆ ನಮ್ಮ 9 ಮತ್ತೆ 11 ನಂಬರ್ಸ್. ಈ 9 ಮತ್ತೆ 11 ನಂಬರ್ ಇದೆಲ್ಲ ತುಂಬಾ ಸ್ಪೆಷಲ್ ಮಕ್ಕಳ. ತುಂಬಾ ಸಿಕ್ಕಾಪಟ್ಟೆ ಮ್ಯಾಜಿಕ್ಸ್ ಇದೆ. ಆ ಮ್ಯಾಜಿಕ್ ಏನು ಅಂತ ಇವತ್ತು ತಿಳ್ಕೊಳ್ಳೋಣ. ನಾನು ನಿಮ್ಗೊಂದು ಕ್ವೆಶ್ಚನ್ ಕೊಡ್ತಿದ್ದೀನಿ. ಏನದು ಕ್ವೆಶ್ಚನ್ ಅಂತ ಹೇಳಿದ್ರೆ, ಈ 4023 ಅಂತ ಏನಿದೆ ಅಲ್ವಾ, 4023 ಅಂತ ಏನಿದೆ ಅಲ್ವಾ, ಇದು ಯಾವ ನಂಬರಿಂದ ಡಿವೈಡ್ ಆಗುತ್ತೆ, ಡೆಸಿಮಲ್ ಇಲ್ದೇನೆ ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಂತ ನನಗೆ ಹೇಳ್ಬೇಕು. ನಾನು ನಿಮಗೆ ಆಪ್ಷನ್ ಕೊಟ್ಟಿದ್ದೀನಿ 6, 7, 8, 9 ಅಂತ. ನೀವು ಪಟಾಪಟ್ ಅಂತ ಚೆಕ್ ಮಾಡಿ ನನಗೆ ಆನ್ಸರ್ ಹೇಳ್ತೀರಾ? ಸೊ ನೀವೇನಾದರೂ ಈ ಥರ ಚೆಕ್ ಮಾಡ್ತಿದ್ದೀರಾ? ಸೊ ಒಂದೊಂದೇ ಆಪ್ಷನ್ ಜೊತೆ 4023 ಅಂತ ಬರ್ಕೊಂಡು ಫಸ್ಟು 6 ಇದೆ, ಆಪ್ಷನ್ 6ಇಂದ ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀರಾ. ಸೊ 6 6 36 ಅಂತ, ಆಮೇಲೆ ಮತ್ತೆ 4 ಉಳಿತು ಮ್ಯಾಮ್, 2 ತೊಗೋತಾ ಇದ್ದೀನಿ. 6 7 42 ಮ್ಯಾಮ್, ಎಲ್ಲ ಖಾಲಿ ಖಾಲಿ ಆಯಿತು ಮ್ಯಾಮ್. 3 ಬಂತು. ಸೊ ಇಲ್ಲಿ 0 ಹಾಕ್ಬಿಟ್ಟು ಪಾಯಿಂಟ್ ಇಟ್ಬಿಟ್ಟು ಇಲ್ಲೂ 0 ಹಾಕ್ತಿದ್ದೀನಿ ಮ್ಯಾಮ್. 6 5 30 ಮ್ಯಾಮ್. ಈ ಥರ ನೀವೇನಾದರೂ ಚೆಕ್ ಮಾಡಿ, ಇದು ಪಾಯಿಂಟಲ್ಲಿ ಬಂತು, ಸೊ 6 ಕರೆಕ್ಟ್ ಇಲ್ಲ ಅಂತ ಹೇಳ್ತಿದ್ದೀರಾ. ಈ ಥರ ಏನಾದರೂ ನೀವು 6 ಆದಮೇಲೆ 7, 7 ಆದಮೇಲೆ 8, 8 ಆದಮೇಲೆ 9 ಅಂತ ಈ ಥರ ಒಂದೊಂದನ್ನೇ ಚೆಕ್ ಮಾಡಿ ಹೇಳ್ತಿದ್ದೀರಾ ನನಗೆ ಆನ್ಸರ್. ಸೊ ವೆರಿ ಬ್ಯಾಡ್ ಮಕ್ಕಳ. ಸೊ ನಾವು ನಂಬರ್ ಕೊಟ್ಟಿದ ತಕ್ಷಣ ಈ ನಂಬರ್ ಯಾವುದು ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ ಅಂತ ನಾನು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಹೇಳ್ತೀನಿ. ಹೇಗೆ ಅದು ಅಂತ ನೋಡೋಣ ಬನ್ನಿ. ಫಸ್ಟು ನಮ್ಮ ನಂಬರ್ 9 ಇದೆ ಅಲ್ವಾ, ಇದರಲ್ಲಿರೋ ಅಂಥ ಮ್ಯಾಜಿಕ್ ಪ್ಲಸ್ ಲಾಜಿಕ್ಕನ್ನು ತಿಳ್ಕೊಬೇಕು. ಏನದು ಅಂತ ನೋಡೋಣ ಬನ್ನಿ. ಎಲ್ರಿಗೂ 9 ಟೇಬಲ್ ಬರುತ್ತಾ ಮಕ್ಕಳ? ಸೊ ಬಂದರೆ 9 1 9, 9 2 18, 9 3 27, 9 4 36, 9 5 45 ಅಂತ ಈ ಥರ ಲಿಸ್ಟ್ ಹೋಗ್ತಾನೆ ಹೋಗುತ್ತೆ ಅಲ್ವಾ. ಸೊ ಈ 9 ಮಗ್ಗಿಯಲ್ಲಿ 9 ಟೇಬಲಲ್ಲಿ ಯಾವುದೇ ನಂಬರ್ ತಗೊಳ್ಳಿ ಮಕ್ಕಳ, ಆ ನಂಬರನ್ನು ನಾವು ಆ್ಯಡ್ ಮಾಡಿದ್ರೆ, ಇಲ್ಲಿ 9 1 9 ಸಿಂಗಲ್ ಡಿಜಿಟ್ ಇದೆ. ಸೊ ನಾನೇನು ಮಾಡ್ತಿದ್ದೀನಿ, 0 ಅಂತ ಆ್ಯಡ್ ಮಾಡಿದ್ರು ಕೂಡ ನನಗೇನು ಬರ್ತಿದೆ, 9 ಬರ್ತಿದೆ. 9 2 18 ಅಲ್ವಾ, ಈ 1 + 8ನ ಆ್ಯಡ್ ಮಾಡಿದ್ರು ಕೂಡ ನನಗೇನು ಬರ್ತಿದೆ, 9 ಬರ್ತಿದೆ. ಸೊ 2 + 7 ಅಂತ ಆ್ಯಡ್ ಮಾಡಿದ್ರು 9 ಬರುತ್ತೆ ಮಕ್ಕಳ. ನೀವು 9 ಮಗ್ಗಿಯಲ್ಲಿ ಯಾವುದೇ ನಂಬರ್ ತೊಗೊಂಡು ನೀವು ಆ್ಯಡ್ ಮಾಡಿದ್ರೆ ಅಲ್ಟಿಮೇಟಾಗಿ ಎಂಡಲ್ಲಿ ನನಗೆ 9 ಆನ್ಸರ್ ಬರುತ್ತೆ ಮಕ್ಕಳ. ಸೊ ಇದನ್ನ ನೀವು ಮ್ಯಾಜಿಕನ್ನು ನೀವು ಚೆಕ್ ಮಾಡಿ. ಸೊ 12 9 ಎಷ್ಟು ಮಕ್ಕಳ? 12 9 ಬಂದುಬಿಟ್ಟು 108 ಅಲ್ವಾ. ಈ 108 ಕೂಡ ನಾನು ಚೆಕ್ ಮಾಡಿದ್ರೂ ಕೂಡ ನನಗೆಷ್ಟು ಬರ್ತಿದೆ ಮಕ್ಕಳ ಆನ್ಸರ್? 9 ಬರ್ತಿದೆ. ನೀವು ಯಾವುದೇ ನಂಬರನ್ನು ತೊಗೊಳ್ಳಿ 9 ಟೇಬಲಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಅಲ್ಟಿಮೇಟ್ ಆನ್ಸರ್ ಬಂದುಬಿಟ್ಟು 9 ಬರುತ್ತೆ. ಸೊ ಇವಾಗ ಈ 9 ಟೇಬಲ್ ಟ್ರಿಕ್ ಇಟ್ಕೊಂಡು ನಾವು ಸಾಲ್ವ್ ಮಾಡ್ಬೋದಾ? ನೋಡೋಣ ಬನ್ನಿ. ಸೊ ನಾನಿವಾಗ ಒಂದು ಕ್ವೆಶ್ಚನ್ ಕೊಟ್ಟಿದ್ದೀನಿ, 234, 5042, 6021 ಅಂತ ಈ ಥರ ಎಲ್ಲ ಲಿಸ್ಟಲ್ಲಿ ಕೊಟ್ಟಿದ್ದೀನಿ. ಇವಾಗ ನನಗೆ ಹೇಳಿ, ಇದರಲ್ಲಿ ಯಾವುದು ಬಂದುಬಿಟ್ಟು 9ಇಂದ ಡಿರೆಕ್ಟಾಗಿ ಡಿವೈಡ್ ಆಗುತ್ತೆ ಡೆಸಿಮಲ್ ಇಲ್ದೇನೆ ಅಂತ. ಸೊ ಫೈಂಡ್ ಔಟ್ ಮಾಡೋದಕ್ಕೆ ಈಸಿ ಆಗ್ತಿದೆಯಾ, ಕಷ್ಟ ಆಗ್ತಿದೆಯಾ? ನನ್ನ ಕೇಳಿದ್ರೆ ನಾನು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಹೇಳ್ತೀನಿ ಯಾವುದು ಡಿವೈಡ್ ಆಗುತ್ತೆ, ಯಾವುದು ಡಿವೈಡ್ ಆಗಲ್ಲ ಅಂತ. ನಿಮಗೆ ಸಾಧ್ಯನಾ ಮಕ್ಕಳ? ಇಲ್ಲ ಅಲ್ವಾ, ನೀವು ಒಂದೊಂದನ್ನೇ ಚೆಕ್ ಮಾಡ್ತಿರ್ತೀರಾ ಅಂತ ನನಗೆ ಗೊತ್ತು. ಸೊ ಇದನ್ನು ಹೇಗೆ ಕಲಿಯೋದು ಅಂತ ನೋಡೋಣ. ನನ್ನ ಕೇಳಿದ್ರೆ ಮ್ಯಾಮ್ ಇದನ್ನು ಹೇಳ್ತೀನಿ ನಾನು, ಎಸ್ ಇದು ಆಗತ್ತೆ, ಇದು ಆಗಲ್ಲ, ಇದು ಆಗತ್ತೆ, ಇದು ಆಗಲ್ಲ, ಪ್ಲಸ್ ಇದಾಗುತ್ತೆ ಅಂತ ನಾನು ಪಟಾಪಟ್ ಕ್ವಿಕ್ಕಾಗಿ ಹೇಳ್ತೀನಿ. ಹೇಗೆ ಹೇಳಿದ್ರಿ ಮ್ಯಾಮ್ ಅಂತ ತಲೆ ಕೆಡೋಗ್ತಿದೆ ಅಲ್ವಾ. ಆ ಟ್ರಿಕ್ ಇವಾಗ ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ. ಇವಾಗ ತುಂಬ ವ್ಯಾಲ್ಯೂಯಬಲ್ ಮತ್ತು ಸೀಕ್ರೆಟ್ ಟ್ರಿಕ್ ಮಕ್ಕಳ, ನಾನು ನಿಮ್ಮ ಹತ್ರ ರಿವೀಲ್ ಮಾಡ್ತಿದ್ದೀನಿ. ಸೊ ನೀವೆಲ್ಲರೂ ಎಕ್ಸೈಟೆಡ್ ಆಗಿದ್ದೀರಾ ಆ ಟ್ರಿಕ್ ಏನು ಅಂತ? ಸರಿ ಬನ್ನಿ ಹೇಳ್ಕೊಡ್ತೀನಿ. ಇವಾಗ 234 ಅಂತ ಇದೆ ಅಲ್ವಾ, ಇದನ್ನು ಆ್ಯಡ್ ಮಾಡೋಣ. 2 + 3 ಎಷ್ಟು ಮಕ್ಕಳ? 5. 5 + 4 ಎಷ್ಟು ಮಕ್ಕಳ? 9. ಸೊ 9 ಬರ್ತಿದೆ ಅಂತ ಹೇಳಿದ್ರೆ ಆ ನಂಬರ್ ಪಕ್ಕಾ ಬಂದುಬಿಟ್ಟು 9ಇಂದ ಡಿವೈಡ್ ಆಗುತ್ತೆ. ಬೇಕಾದರೆ ಚೆಕ್ ಮಾಡೋಣವಾ? ಸರಿ ಬನ್ನಿ. 234 ಡಿವೈಡೆಡ್ ಬೈ 9 ಅಂತ ತಗೊಳ್ಳೋಣ. ಸೊ 9 1 9 2 18 ಅಲ್ವಾ. ಸೊ ಇಂದ 5 ಉಳಿತು. ಸೊ 9 6 54. ಸೊ ಡೆಸಿಮಲ್ ಇಲ್ಲದೆ ಡೈರೆಕ್ಟಾಗಿ ಡಿವೈಡ್ ಆಯ್ತಲ್ವಾ ಮಕ್ಕಳ. ನೆಕ್ಸ್ಟ್ ಇದು ಬಂದುಬಿಟ್ಟು ಡಿವೈಡ್ ಆಗಲ್ಲ ಅಂತ ಹೇಳಿದೆ. ಯಾಕೆ ಅಂತ ನೋಡೋಣ ಬನ್ನಿ. 5 + 0 + 4 + 2 ಅಂತ ಇದೆ. ಸೊ 5 + 4 ಎಷ್ಟು 5 + 0 ಏನು 5 ಆಗುತ್ತೆ. ಸೊ 5 + 4 9, 9 + 2 ಏನಾಗುತ್ತೆ? 11 ಆಗುತ್ತೆ. 11 9 ಅಲ್ಲ ಮಕ್ಕಳ. ಸೊ ಇದು
ಡಿವೈಡ್ ಆಗಲ್ಲ. ಬೇಕಾದರೆ ನೀವು ಚೆಕ್ ಮಾಡಿದ್ರೂ ಕೂಡ ಏನು ಡೆಸಿಮಲಲ್ಲಿ ಬರುತ್ತೆ, ಡಿರೆಕ್ಟಾಗಿ 9ಇಂದ ಇದು ಡಿವೈಡ್ ಆಗಲ್ಲ. ಚೆಕ್ ಮಾಡೋಣವಾ? ಸೊ 9 1s 9 5s 45, ಇನ್ನು 5 ಉಳಿತು. 9 6s 54 ಪಾಯಿಂಟ್ ಇಡೋಣ. ಸೊ 9 2s ಈ ಥರ ಹೋಗ್ತಾನೇ ಹೋಗುತ್ತೆ ಮಕ್ಕಳ. ಸೊ ಇದು ಡಿರೆಕ್ಟಾಗಿ ಡಿವೈಡ್ ಆಗಿಲ್ಲ. ಸೊ ಈ ಪ್ರಾಬ್ಲಮ್ ಕೂಡ ನೋಡಿದ್ವಿ, ಇದು ಡೆಸಿಮಲಲ್ಲಿ ಡಿವೈಡ್ ಆಗ್ತಿದೆ. ಯಾಕಂತಂದರೆ ನಮಗೆ ಆ್ಯಡ್ ಮಾಡಿದಾಗ 11 ಬಂತು, 9 ಬಂದಿಲ್ಲ. ಸೊ ನೀವು ಕೂಡ ಇನ್ನು ಮಿಕ್ಕಿದ ನಂಬರ್ಸ್ ಕೊಟ್ಟಿದ್ದೀನಿ, ಚೆಕ್ ಮಾಡಿ, ನಿಮ್ಗಿಷ್ಟ ಬಂದಿದ್ದ ನಂಬರನ್ನು ತೊಗೊಳ್ಳಿ, ಆ್ಯಡ್ ಮಾಡಿ. 9 ಬರ್ತಿದೆಯಾ? ಪಕ್ಕಾ ಆಗಿದ್ದರೆ 9 ಟೇಬಲಿಂದ ಡಿವೈಡ್ ಆಗುತ್ತೆ ಅಂತ. ನೀವೇನಾದರೂ CET ಅಥವಾ ನೀಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಥವಾ ನಮ್ಮ ಮ್ಯಾಥಮ್ಯಾಟಿಕ್ಸ್ ಫಿಸಿಕ್ಸಲ್ಲಿ ಸುಮ್ಮನೆ ಸೈಡಲ್ಲಿ ಕುತ್ಕೊಂಡ್ಬಿಟ್ಟು ಏನೋ 1 ನಿಮಿಷಕ್ಕೆ 1 ಕ್ವೆಶನ್ ಸಾಲ್ವ್ ಮಾಡೋ ಥರ ಇರುತ್ತೆ. ನೀವು ಬರೀ ಕ್ಯಾಲ್ಕುಲೇಷನ್, ಸಿಂಪಲ್ ಕ್ಯಾಲ್ಕುಲೇಷನ್ಗೂ ಕೂಡ ಸ್ಟೆಪ್ ವೈಸ್ ಮಾಡ್ತಾಯಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಲ್ವಾ ಮಕ್ಕಳ? ಇವಾಗ ಬಂದುಬಿಟ್ಟು ರೈಟ್ ಟೈಮ್ ಮಕ್ಕಳ. ನೀವು ಈ ಥರ ಶಾರ್ಟ್ ಟ್ರಿಕ್ಸನ್ನೆಲ್ಲ ಕಲಿತಾ ಹೋದರೆ ನಿಮ್ಮ ಕ್ಯಾಲ್ಕುಲೇಷನ್ ಸ್ಪೀಡ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೀವು ಕೂಡ ಬೆಸ್ಟ್ ಕಾಂಪಿಟೇಟರ್ ಆಗಿ ಕಾಂಪಿಟೇಷನ್ ಕೊಡ್ಬೋದು. ಸೊ ಈ ಟ್ರಿಕ್ ಇಷ್ಟ ಆಯ್ತಾ ಮಕ್ಕಳ ನಿಮಗೆ? ಹಾಗಿದ್ರೆ ನೆಕ್ಸ್ಟ್ ಈ 11th ಟೇಬಲಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ. ಸೊ ನಾನಿವಾಗ ಇಲ್ಲಿ 1 ಕೊಟ್ಟಿದ್ದೀನಿ. ಸೊ 11 11s ಅಂದಿದ ತಕ್ಷಣ ನೀವೇನಾದರೂ ಈ ಥರ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೂತ್ಕೊಂಡ್ರಾ? ಸೊ ಸ್ಟೆಪ್ ಬೈ ಸ್ಟೆಪ್ ಮಾಡೋಣ ಮ್ಯಾಮ್ ಅಂತ. ಸೊ 1 1s 1 1 1s 1 ಇದನ್ನು ಬಿಟ್ಬಿಡೋಣ. ಈ ಥರ ಏನಾದರೂ ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಾ ಮಕ್ಕಳ? ಇಷ್ಟೊಂದು ಟೈಮ್ ತೊಗೊಂಡು? ವೆರಿ ಬ್ಯಾಡ್ ಮಕ್ಕಳ, ಈ ಥರ ಎಲ್ಲ ನಾವು ಮಾಡಬಾರ್ದು. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾವು ಪ್ರಿಪೇರ್ ಆಗ್ತಿದ್ದೀವಿ, ಕಾಂಪಿಟೇಟಿವ್ ವರ್ಲ್ಡ್ಗೆ ನಾವು ಎಂಟರ್ ಆಗ್ತಿದ್ದೀವಿ ಇನ್ನೇನು ಅಲ್ವಾ? ಸೊ SSLC ಬಂದುಬಿಟ್ಟು ರೈಟ್ ಟೈಮ್. ಏನಕ್ಕೆ? ಈ ಟ್ರಿಕ್ಸ್ ಮತ್ತು ಟಿಪ್ಸನ್ನು ಕಲ್ತ್ಬಿಟ್ಟು ನಮ್ಮ ಕಾಂಪಿಟೇಷನ್ ಎಕ್ಸಾಮ್ಸನ್ನು ಈಸಿಯಾಗಿ ಕ್ರ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಿದ್ರೆ ಇದನ್ನು ಹೇಗೆ ಮಾಡೋದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅಂತ ನೋಡೋಣ ಬನ್ನಿ. ಸೊ ಯಾವುದೇ ನಂಬರ್ ಕೊಡಲಿ, ನಾವು 11ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ಟ್ರಿಕ್ ಇದೆ. ಸೊ ಸೀಕ್ರೆಟ್ ರಿವೀಲ್ ಮಕ್ಕಳ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಏನದು ಅಂತ ಹೇಳಿದ್ರೆ, ಸೊ 11 ತೊಗೊಂಡಿದ್ದೀನಿ. ಈ 11 ಯಾವುದೇ ನಂಬರ್ ಇರಲಿ, ನಾನು 11ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಈ ಟ್ರಿಕ್ ವರ್ಕ್ ಆಗುತ್ತೆ. ಸೊ ನಮ್ಮದು ಲಾಸ್ಟ್ ನಂಬರ್ ಏನಿದೆ ಅದನ್ನು ಹಾಗೆ ಬರ್ಕೋಬೇಕು. ಸೊ ಇಲ್ಲೂ ಕೂಡ 1 ಇದೆ, ಇಲ್ಲೂ ಕೂಡ 1 ಇದೆ. ಮಧ್ಯದಲ್ಲಿ ಏನು ಅಂತ ಕೇಳಿದ್ರೆ, ಮಧ್ಯದಲ್ಲಿ ನಾವು ನಂಬರನ್ನು ಆ್ಯಡ್ ಮಾಡಬೇಕು. ಸೊ 1 + 1 ಏನಾಗುತ್ತೆ ಮಕ್ಕಳ? 2 ಆಗುತ್ತೆ. ಸೊ ಇಷ್ಟೇ, ಫ್ರ್ಯಾಕ್ಷನ್ ಏನು ವಿತಿನ್ 5 ಸೆಕೆಂಡ್ಸ್ ಒಳಗಡೆ ನಮಗೆ ನಮ್ಮ ಆನ್ಸರ್ ಸಿಗುತ್ತೆ. ಈ ಥರ 2ನೇ ಕ್ಲಾಸ್ 3ನೇ ಕ್ಲಾಸ್ ಮಕ್ಕಳು ಮಾಡ್ತಾರಲ್ವ ಮಲ್ಟಿಪ್ಲಿಕೇಶನ್ ಸ್ಟೆಪ್ ಬೈ ಸ್ಟೆಪ್, ಆ ಥರ ಮಾಡಿ ನಮ್ಮ ಟೈಮನ್ನು ವೇಸ್ಟ್ ಮಾಡಬಾರ್ದು. ಯಾಕಂತಂದರೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ JEE ನೀಟ್ CET ಯಲ್ಲೆಲ್ಲ ಎಕ್ಸಾಮ್ 3 hours ಇದ್ದರೆ ನಮ್ಮ ಒಂದು ಕ್ವೆಶನ್ಗೆ ಸಾಲ್ವ್ ಮಾಡೋದಕ್ಕೆ ಎಷ್ಟಿರುತ್ತೆ? 1 ನಿಮಿಷ ಇರೋದು ಕಡಿಮೆ ಇರುತ್ತೆ ಮಕ್ಕಳ. ಕೆಲವೊಂದನ್ನ ಇನ್ನೂ ಫಾಸ್ಟಾಗಿ ಕ್ವಿಕ್ಕಾಗಿ ಸಾಲ್ವ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೆಲ್ಪ್ ಆಗುತ್ತೆ. ನಾವು ಇನ್ನೂ ಒಂದು ಚೆಕ್ ಮಾಡೋಣ ಬನ್ನಿ ಮಕ್ಕಳ. ಆಗಿದ್ರೆ ಇವಾಗ 1 2 3 4 ಅಂತ ತೊಗೊಂಡು ನಾನೇನು ಮಾಡ್ತಿದ್ದೀನಿ? 11 ಜೊತೆ ಮಲ್ಟಿಪ್ಲೈ ಮಾಡ್ತಿದ್ದೀನಿ. ಫಸ್ಟ್ ಸ್ಟೆಪ್ ಏನು ಹೇಳ್ಕೊಟ್ಟೆ ಮಕ್ಕಳ? ಈ ಫಸ್ಟ್ ಡಿಜಿಟ್ ಮತ್ತು ಲಾಸ್ಟ್ ಡಿಜಿಟ್ ಹೇಗಿರುತ್ತೆ ಹಾಗೆ ಬರ್ಕೊಳ್ಳೋಣ. ಸೊ 1 ಇದೆ ಮತ್ತು 4 ಇದೆ, ಹಾಗೆ ಬರ್ದಿದ್ದೀನಿ. ಮ್ಯಾಮ್ ನಡುವೆ ಏನಾಗುತ್ತೆ ಅಂತ ಕೇಳಿದ್ರೆ ಬನ್ನಿ ನೋಡೋಣ. ಈ 4ಗೆ 3 ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ ಮಕ್ಕಳ? 7 ಆಗುತ್ತೆ, ಬರಿತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು? 3ಗೆ 2ನ ಆ್ಯಡ್ ಮಾಡಬೇಕು, ಎಷ್ಟಾಗುತ್ತೆ? 5 ಆಗುತ್ತೆ, ಬರಿತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು? ಈ 2ಗೆ 1 ಆ್ಯಡ್ ಮಾಡಬೇಕು, ಎಷ್ಟಾಗುತ್ತೆ? 2 + 1 3 ಆಗುತ್ತೆ. ನೆಕ್ಸ್ಟ್ ಯಾವುದಾದ್ರೂ ನಂಬರ್ ಇದೆಯಾ ಆ್ಯಡ್ ಮಾಡೋದಕ್ಕೆ? ಏನೂ ಇಲ್ಲ, ಅಲ್ಲಿಗೆ ಸ್ಟಾಪ್ ಮಾಡೋಣ. ನೀವು ಬೇಕಾದರೆ ಈ ಆನ್ಸರನ್ನು ಚೆಕ್ ಮಾಡಿ, ಇಷ್ಟೇ ಬಂದಿರುತ್ತೆ. ಸರಿನಾ ಮಕ್ಕಳ? ನೀವು ಇದೇ ಥರ ಎಷ್ಟೊಂದು ನಂಬರ್ ಇದೆ, ನಾನು ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಟ್ರೈ ಮಾಡಿ. ನಿಮಗೆ ಇಷ್ಟ ಬಂದಿದ್ದ ನಂಬರನ್ನು ತೊಗೊಳ್ಳಿ, 11ಇಂದ ಮಲ್ಟಿಪ್ಲೈ ಮಾಡಿ. ಈ ಟ್ರಿಕ್ ವರ್ಕ್ ಆಗ್ತಿದೆಯಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು. ಹಾಗೆ ನಿಮಗೆ ಈ ಥರ ಟಿಪ್ಸ್ ಮತ್ತು ಟ್ರಿಕ್ಸ್ ಇನ್ನಷ್ಟು ಬೇಕು ಅಂತ ಹೇಳಿದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ಎಷ್ಟೊಂದೆಲ್ಲ ಟ್ರಿಕ್ಸ್ ಇದೆ ಮಕ್ಕಳ. ನಾನು ಯಾವುದಾದ್ರೂ ಡೇಟ್ ಕೊಟ್ಟರೆ, ಯಾವುದೋ ಇಯರ್ದು ಡೇಟ್ ಕೊಟ್ಟರೆ ನಾನು ಈ ದಿನ ಅಂತ ಹೇಳ್ಬೋದು. ಸೊ ಆ ಥರ ನಿಮಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆ ಮತ್ತು UPSC ಎಕ್ಸಾಮ್ ಬಗ್ಗೆ ತಿಳ್ಕೋಬೇಕು ಅಂತೆಲ್ಲ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮಕ್ಕಳ. ನಾನು ನಿಮಗೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಜೊತೆ ಬರ್ತೀನಿ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಿಮ್ಮ ಫಸ್ಟ್ ಸ್ಟೆಪ್ ಯಾವಾಗ ಶುರು ಆಗಬೇಕು? ನಮ್ಮದು ರೈಟ್ ಟೈಮ್ SSLC ಜರ್ನಿಯಿಂದಲೇ ಶುರು ಆಗಬೇಕು. ಸೊ ನೀವೆಲ್ಲ ರೆಡಿ ಇದ್ದೀರಾ?
ಓಕೆ ಮಕ್ಕಳ, ನಾವು ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡೋಣ. ಇವಾಗ ಜಸ್ಟ್ ಇದನ್ನು ಸಾಲ್ವ್ ಮಾಡಿದ್ವಿ ಅಲ್ವಾ, ಇದನ್ನು ಕೂಡ ಸಾಲ್ವ್ ಮಾಡೋಣ. 6021 ಇಂಟು 11 ಇದೆ. ಫಸ್ಟ್ ಸ್ಟೆಪ್ ಯಾವುದು ಮಕ್ಕಳ? ಲಾಸ್ಟ್ ಡಿಜಿಟ್ಸ್ ಏನಿದೆ ಅದನ್ನು ಬರ್ಕೊಳ್ಳೋಣ. ನಡುವೆ ಇವಾಗ ಏನು ಮಾಡಬೇಕು? ಅಡಿಷನ್ ಮಾಡ್ತಾ ಹೋಗಬೇಕು. ಸೊ 1 + 2 ಎಷ್ಟು ಮಕ್ಕಳ? 3 ಆಗುತ್ತೆ, ಬರೆಯೋಣ. ಈ 0 + 2 ಏನಾಗುತ್ತೆ ಮಕ್ಕಳ? 2ನೇ ಆಗುತ್ತೆ, ಬರೆಯೋಣ. ಮತ್ತು ಈ 0 + 6 ಏನಾಗುತ್ತೆ? 6 ಆಗುತ್ತೆ. ಸೊ ನಮ್ಮ ಆನ್ಸರ್ ಇಷ್ಟೇ ಮಕ್ಕಳ. ಸೊ ಇಲ್ಲ ಅಂದಿದ್ರೆ ನಾವು ಏನು ಮಾಡ್ತೀವಿ? 1ಇಂದ ಮತ್ತೆ ಏನು ಮಾಡ್ತಿದ್ವಿ? ಇದನ್ನು ಮಲ್ಟಿಪ್ಲೈ ಮಾಡ್ತಿದ್ವಿ. ನೆಕ್ಸ್ಟ್ ಇನ್ನೂ ಒಂದು ಸ್ಟೆಪ್ ಅಂತ ಹೇಳಿಬಿಟ್ಟು ಮಿನಿಮಮ್ 1 ನಿಮಿಷನ ವೇಸ್ಟ್ ಮಾಡ್ತಿದ್ವಿ ಅಲ್ವಾ ಮಕ್ಕಳ? ಸೊ ಇವಾಗ 10 ಸೆಕೆಂಡ್ ಒಳಗಡೆ ನಿಮ್ಮ ಕ್ಯಾಲ್ಕುಲೇಷನ್ ಕಂಪ್ಲೀಟ್ ಆಗುತ್ತೆ. ಸೊ ಈ 9 ಮತ್ತು 11ದು ಮ್ಯಾಜಿಕ್ ಮತ್ತು ಲಾಜಿಕ್ ಅರ್ಥ ಆಯಿತು. ನೀವೆಲ್ಲರೂ ಕಾಂಪಿಟೇಟಿವ್ ವರ್ಲ್ಡಿಗೆ ಎಂಟ್ರಿ ಕೊಡೋದಕ್ಕೆ ರೆಡಿ ಆಗಿದ್ದೀರಾ ಮಕ್ಕಳ? ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಿಮ್ಮೆಲ್ರಿಗೂ ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇಷ್ಟ ಆಯಿತು ಅಂತ ಅನ್ಕೋತಿದ್ದೀನಿ. ಸೊ ನಿಮ್ಮೆಲ್ರಿಗೂ ಮಕ್ಕಳ ಥ್ಯಾಂಕ್ ಯು.